ದ್ರೌಪದಿ ಅಮ್ಮನವರಿಗೆ ಚೆನ್ನಾಗಿ ಕಲಿಯು ದೊರೆದಂತೆ ಕಾಣುತ್ತದೆ. ಅಮ್ಮಯ್ಯ, ಅದೇಕೆ ಹಾಗೆ ಮಾತನಾಡಿದೆ? ಕಮಲ ರಾಜನು ನಿನ್ನನ್ನು ತಿರಸ್ಕರಿಸಿದ್ದೇನೆ. ಅಮ್ಮಯ್ಯ, ಈಗಲೇ ಹೋಗಿ ಕಮಲ ರಾಜನ ಮಂಕು ಬುದ್ಧಿಯನ್ನು ಬಿಡಿಸಬೇಕು. ಅಮ್ಮಯ್ಯ, ಕಮಲ ರಾಜನ ಬಳಿಗೆ ಹೋಗುವೆನು. ನಾರಾಯಣ ಗೋವಿಂದ ಗರುಡಧ್ವಜ ಎಲ್ಲ ಸಾರಥಿ, ಕಮಲನ ಸಭೆಗೆ ಹೋಗೋಣ ನಡಿ ಸಾರಥಿ. ಅತಿ ಜಾಗೃತಿ. ಸಂಸಾರ ಸ್ವಾಮಿ ಸಜ್ಜನ ಪ್ರೇಮಿ. ಕಮಲ ಚಕ್ರವರ್ತಿ, ನಾರಾಯಣ ನಾರಾಯಣ. ಕಮಲೇಂದ್ರ, ಅದು ಹೇಗಾಯಿತು ರಾಜೇಂದ್ರ? ನಾರಾಯಣ ನಾರಾಯಣ. ಕಮಲ ಚಕ್ರವರ್ತಿ, ನಿನ್ನೆಷ್ಟಂತೆ ಆಗಲಿ ರಾಜ. ಮಹಾರಾಜನೇ, ನಿನ್ನ ಮನೆಯಲ್ಲಿ ಎಲ್ಲರೂ ಕ್ಷಮಳೆ. ಕಮಲೇಂದ್ರ, ನಾರಾಯಣ ನಾರಾಯಣ. ರಾಜೇಂದ್ರ,
ಇಲ್ಲದರೆ ನಿನಗ್ಯಾರು ಈ ಲೋಕದ ಸರಿಯೇ? ಕಮಲೇಂದ್ರ ನಾರಾಯಣ ಕಮಲ ಚಕ್ರವರ್ತಿ ತಮಗೆ ಗೊತ್ತಿಲ್ಲದ ಸಮಾಚಾರ ನಾಮದಿರುವುದ ನಾರಾಯಣ ವೀರೇಂದ್ರ ಕಮಲೇಂದ್ರ ತಮ್ಮ ಮೊಮ್ಮಗಳಾದ ರತಿದೇವಿಗೆ ಲಗ್ನ ಮಾಡುವವರ ತಮ್ಮದ ತಕ್ಕವರನ್ನು ಹೇಗಿರಬೇಕೆಂದರೆ ಅದು ಹೇಗಿರಬೇಕು ರಾಜ? ವಿದ್ಯಾಬುದ್ಧಿಯಲ್ಲಿ ವಿಚಾರದನಾಗಿರಬೇಕು, ಉನ್ನತ ರೂಪಸ್ಥನಾಗಿರಬೇಕು. ಅಂದವರನ್ನು ಕಮಲೇಂದ್ರ ಸಂತೋಷದಿಂದ ಮೇಲೆ ರತಿದೇವಿಗೆ ಲಗ್ನ ಮಾಡುವವರ ನಿನ್ನದು ಮುನಿಪ ಕಮಲ ಚಕ್ರವರ್ತಿ ಮುನಿವರ್ಯ ಹಾಗಾದರೆ ಹೇಳುವೇನೆ ಕೇಳು. ಚೆನ್ನಾಗಿ ಹೇಳತಾತ ದ್ವಾರಕವತಿಯಲ್ಲಿ ಶ್ರೀಕೃಷ್ಣಾಸುರನು ಓಡು ಪಾವನನು ಆ ಮನ್ಮಥನು. ಏನು ಮಾತಾಡೋದು ಮಾತನಾಡಿದ ಕಮಲೇಂದ್ರ ರಾಜೇಂದ್ರ ಕಮಲೇಂದ್ರ ವೀರೇಂದ್ರ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳತಾತ ಓಡು ಪಾವನನು ಆ ಮನ್ಮಥನು. ಪ್ರತಿಯನ್ನು ಕೊಟ್ಟು ಲಗ್ನವ ಮಾಡಿದೆ. ಅಪ್ಪೋ ರಾಜ, ಮುನಿವರ್ಯ ಹಾಗಾದರೆ ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು ದ್ವಾರಕವತಿಯಲ್ಲಿ ಹಾ ಶ್ರೀಕೃಷ್ಣನ ಸುತನಾದ ಮನ್ಮಥನು ಮನ್ಮಥನು 16 ವರ್ಷದವನು. ಹಾ ಕಮಲೇಂದ್ರ ವೀರೇಂದ್ರ ವಿದ್ಯಾ ಬುದ್ಧಿಯಲ್ಲಿ ಸಾರದವನು. ಹೌದು ಆ ಹುಡುಗನ ರೂಪವನ್ನು ವರ್ಣಿಸಿದ್ದಕ್ಕೆ ಹಾ ಆದಿಶೇಷನಿಗೆ ಆದರೂ ಸತ್ಯವಾಗಿರುವುದು. ಏನು ಮಾತನಾಡಿದ ಸಭೆಯಾದರೆ ಕಮಲ ಚಕ್ರವರ್ತಿ ಮುನಿವರ್ಯ ಆ ಮನ್ಮಥನಿಗೆ ನಿನ್ನ ಮಗಳನ್ನ ಕೊಟ್ಟು ಲಗ್ನ ಮಾಡು ರಾಜ್ಯಾಗ್ರಿ ಗಣ್ಯ. ಇದು ನಿನಗೆ 100 ಜನ್ಮದ ಪುಣ್ಯ. ಕಮಲ ಚಕ್ರವರ್ತಿ ನಾರಾಯಣ ನಾರಾಯಣ ಮಗನಿಗೆ ಮಗಳನ್ನ ಕೊನೆಯಲ್ಲ ಅಡ್ಡಿ ಇಲ್ಲದೆ ನುಡಿಯುವುದಕ್ಕೆ ನಿನ್ನಿಗೆ ಸಲಭವಾದರೂ ನಾಚಿಕೆ ಉಂಟಲ್ಲ. ನಾರಾಯಣ ನಾರಾಯಣ ಓ ಮುನಿವರ್ಯ ಕಮಲೇಂದ್ರ ನಿನ್ನ ದ್ರೌಪದಿಯ ಮಾತು ನಡೆಸಿಕೊಳ್ಳಲಿಕ್ಕೆ ಬಂದಂಗೆ ತೋರುತ್ತದೆ. ನಿನ್ನ ಮಾತಿಗೆ ಮರಳಾಗಲಿಕ್ಕೆ ನನಗೇನು ತಪ್ಪಲ್ಲ. ಓ ನಾರದರೇ, ರಾಜೇಂದ್ರ ಅಯ್ಯ ನಿನ್ನ ಮೇಲ ಬಣ್ಣ ಕೃಷ್ಣನ ಸುದ್ದಿಯನ್ನು ಎನ್ನ ಸಭೆಯಲ್ಲಿ ನಿಂದ ಎನ್ನ ಮುಂದೆ ಎತ್ತಿದರೆ ರಾಜೇಂದ್ರ ನಿನ್ನ ಮಕ್ಕಳು ಮಾತ್ರ ಸುಮ್ಮನೆ ಬರುವುದಿಲ್ಲ. ಏನಾದರೂ ಒಂದು ತಂದೆಯನ್ನಿಟ್ಟು ಬರುವುದು ಮಾತ್ರ ನಿಮ್ಮ ಕರ್ತವ್ಯ ಇರುವುದು. ನಾರಾಯಣ ನಾರಾಯಣ ಮುಂಡಮ್ಮನ ತಂದೆ ಎಣಿಸುವ
ಹೃದಯದಲ್ಲಿ ಸಂಪೂರ್ಣ ತುಂಬಿರುವುದು. ಆದರೂ ಚಿಂತೆ ಇಲ್ಲ. ಕಾಲದಲ್ಲಿ ಹೇಗಾದರೂ ಸೇರಿಸಿಕೊಳ್ಳಲು ಇನ್ನು ಮೇಲೆ ಪುಂಡರೀಕಾಕ್ಷರ ಸುದ್ದಿಯದ್ದು ಎಲ್ಲ ಕನ್ನಡಕ್ಕೆ ಆಗದಿಲ್ಲ ಮನುಷ್ಯ. ಇಷ್ಟಕ್ಕೆ ಸಿಟ್ಟಾದಕ್ಕೆ ಸೈರಿಸು ನಮ್ಮ ಮೇಲೆ ಕೋಪ ತಾಳಲಿಕ್ಕೆ ಕಾರಣವೇನು? ರಾಜೇಂದ್ರ, ನೀವಾಗಿ ಕೇಳಿದರೆ ನಾವು ಆಗಿ ಹೇಳಿದೆವು. ಬಂದ ಬಲ್ಲದ ಸುದ್ದಿಯನ್ನು ಕೇಳಲವಲ್ಲ, ಇದರೊಳಗೆ ಎಲ್ಲ ತಪ್ಪೇನಿದೆ? ಎಲ್ಲ ಸಾರಥಿ, ನಮ್ಮ ದೇವರೇ ಹೇಗಿದೆ, ಆದರೂ ಚಿಂತೆ ಇಲ್ಲ. ಕಮಲ ಚಕ್ರವರ್ತಿ, ನಿನ್ನ ಮನಸ್ಸೇ ಬಂದ ಹಾಗೆ ಮಗಳ ಲಗ್ನವನ್ನು ಮಾಡು. ನಾವೇ ಅದಕ್ಕೆ ಹೇಳೋಣ. ಕಮಲೇಂದ್ರ, ಲಗ್ನಕ್ಕೆ ಮಾತ್ರ ನಮ್ಮನ್ನು ಮರೆಯಬೇಡ. ಇದೇ ಸಿಟ್ಟಲ್ಲಿ ಮರೆತರೆ ನಾನು ಏನು ಮಾಡಲಿ? ಕಮಲೇಂದ್ರ, ಲಗ್ನದೊಳಗೆ ನಾರಾದರೂ ಸವರಿ ಹೀಗೆ ಇರಬೇಕು ಮಹಾರಾಜರೇ. ನಾವು ಹೋಗಿ ಬರುತ್ತೇವೆ, ನಮಗೆ ಅಪ್ಪನನ್ನು ಕೊಡು ರಾಜ. ಅದು ಕೋಟಿ ಬೇಜ ಸಂದಾಸದಿಂದ ಹೋಗಿ ಬಂದಿರೋ ಹಾಗೆ ನಾವು ಬಂದ ಕೆಲಸವಂತೂ ಕೆಟ್ಟು ಹೋಯಿತು. ಆದರೂ ಚಿಂತೆ ಇಲ್ಲ. ಎಲ್ಲ ಸಾರಥಿ, ತೃಪ್ತಿಗ ರತಿ ದೇವಿ ಎಲ್ಲಿರೋಳು ತೋರಿಸು ಸೂತ ಪ್ರಖ್ಯಾತ. ಅಮ್ಮ ರತಿದೇವಿ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳು. ಮುನಿ ಪಾದಕ್ಕೆ ಅಮ್ಮ ರತಿದೇವಿ,
ಸ್ವಾಮಿ ಸಜ್ಜನಾ ಪ್ರೇಮಿ ಅಮ್ಮ ಆರತಿ ದೇವಿ ಈ ನಾಲ್ವರು ಸುಮ್ಮನೆ ಬರುದು ಉಂಟೇನೆ ಚಮ್ಮ ಹೌದು ತಾತ. ಅಮ್ಮ ಆರತಿ ದೇವಿ ಆದ್ರೆ ಮತ್ತೇನು ಒಂದು ಸಂಗತಿ ಇರುವುದು ಎನ್ನ ಮುಂದೆ ತಿಳಿಸುವಂತನಾದ ಸ್ವಾಮಿ ಸಜ್ಜನಾ ಪ್ರೇಮಿ. ಅಮ್ಮ ಆರತಿ ದೇವಿ ತಾತ ಹಾಗಾದ್ರೆ ಹೇಳುವನ ಕೇಳು. ಚೆನ್ನಾಗಿದೆ. ಆಲಿಸು ಪೂರ್ತಿ ರಂಬೆ ಸಾರಿಸಿ ಇವರಿಸಿ ಬೇಳುವೆನು ನಾನು ಇವರಿಸಿ ಬೇಳುವೆನು. ಆಲಿಸು ಪೂರ್ತಿ ರಂಬೆ ಸಾರಿಸಿ ಇವರಿಸಿ ಬೇಳುವೆನು ನಾನು ಇವರಿಸಿ ಬೇಳುವೆನು. ಅಮ್ಮ ಆಡ್ತಿದ್ದೀವಿ ಚೆನ್ನಾಗಿ ಕೇಳು. ಮಗನಿಗೆ ನಿನ್ನನು ದ್ರೌಪದಿಗೆ ಗೆಲ್ಲಲು ಮಗನಿಗೆ ನಿನ್ನನು ದ್ರೌಪದಿಗೆ ಗೆಲ್ಲಲು ಕೋಪವ ತಾಳಿದನು ಜಾಣನು. ಕೋಪವ ತಾಳಿದನು ಜಾಣನು. ಆಲಿಸು ಪೂರ್ತಿ ರಂಬೆ ಸಾರಿಸಿ ಇವರಿಸಿ ಬೇಳುವೆನು ನಾನು ಇವರಿಸಿ ಬೇಳುವೆನು. ಅಮ್ಮ ಆರತಿ ದೇವಿ ತಾತ ಮನ್ಮಥನಿಗೆ ನಿನ್ನನ್ನು ಕೇಳಲಿಕ್ಕೆ ದ್ರೌಪದಿ ಬಂದಿದ್ದರೆ ಇದ್ದರೆ ನಿನ್ನ ತಂದೆಯಾದ ಕಮಲರಾಜನು ಶ್ರೀ ಹರಿಯನ್ನು ಪರಿಪರಿಯಿಂದ ನಿಶ್ಚಿಸಿದನು. ಹೌದೇ ತಾತ. ಅಮ್ಮ ಆರತಿ ದೇವಿ ತಾತ ದ್ರೌಪದಿ ಅಮ್ಮನವರು ಪುರವನ್ನು ಬಿಟ್ಟು ತಪ್ಪಿಸಿದಂತೆ ಅದೇ ಸಮಯಕ್ಕೆ ನಾವು ಅಲ್ಲಿಗೆ ಹೋಗಲಾಗಿ ವೀರಪ್ಪನ ಸಿಟ್ಟು ತಂದು ವೀರಪ್ಪನ ಮೇಲೆ ಹಾಕಿದಂತೆ ದ್ರೌಪದಿ ಅಮ್ಮನವರು ಸಿಟ್ಟು ತಂದು ನಮ್ಮ ಮೇಲೆ ಹಾಕಿ ನಮ್ಮನ್ನು ಬದರೊಳಗೆ ಅಮ್ಮ ಆರತಿ ದೇವಿ ತಾತ ನಮಗೆ ಹಿಡಿದ ದೆವ್ವವೆಲ್ಲ ಬಿಟ್ಟೇ ಹೋಗ್ಬಿಡಿತು. ಅಮ್ಮ ಆರತಿ ದೇವಿ ಸ್ವಾಮಿ ನಾರದರೆ ಇನ್ನು ಮೇಲೆ ಆ ಮನ್ಮತು ನಿನ್ನ ಗಂಡ ಎಂಬುದು ಮರೆತೆ ಬಿಡು ತಾಯಿ. ತಾತ ಯಕೋಚಿತಂ ಒಬ್ಬ ರಾಜ್ಯ ಪುತ್ರನಿಗೆ ಹೆಂಡತಿಯಾಗಿ ಬಾಳುವುದು ನಿನ್ನ ದುರ್ದೈವವಿದೆ, ದಾರು ಮಾಡುವುದೇನು. ಅಮ್ಮ ಆರತಿ ದೇವಿ ತಾತ ಮನ್ಮಥನ ಆಸೆಯನ್ನು ಬಿಟ್ಟು ಬಿಡು ಮಗಳೇ, ನಿನಗೆ ಅಪ್ಪಣೆ ಕೊಡು ಈಗಲೇ. ತಾತ ತಾವಿನ್ನು ಹೋಗಿ ಬರುವಂತರಾಗಿ.
ಐಶ್ವರ್ಯ ಮತ್ತು ನ್ಯಾಯಕ್ಕಾಮ ಮಗಳೇ ಅವು ಗೋಯನ್ನು ಮತ್ತು ಮೋಹನ ಮಗಳಾದ ರತಿದೇವಿ ಅಪ್ಪಯ್ಯ ಅರಮನೆಯನ್ನು ಬಿಟ್ಟು ಈ ಸಭೆಗೆ ಬಂದ ಕಾರಣವೇನು ನಿಂತಿದೆ ತಿಳಿಸಿದ ಮಗದ ಯೋಚನೆ ಜನಕ ಮಗಳೇ ಅರಮನೆಯನ್ನು ಬಿಟ್ಟು ಬಂದ ಕಾರಣವೇನೆಂದು ಕೇಳಿದ್ಯಾ? ಹೌದು ಮಗಳೇ ಅಪ್ಪಯ್ಯ ನಂದಿನಿ ಹಾಗಾದ್ರೆ ಹೇಳುವಲ್ಲಿ ಕೇಳು. ಚೆನ್ನಾಗಿ ಹೇಳಮ್ಮ ಪುತ್ರಿಯೇ. ಗೋವಿಂದ ರೆಡ್ಡಿ ಮಗ ಪ್ರಸಾದ್ ರೆಡ್ಡಿ ಅವರು ಮಂಜಾಳ ಮಕ್ಕಳವರಿಗೆ 101 ರೂಪಾಯಿ ಬಹುಮಾನಾಗಿ ಕೊಟ್ಟಿರ್ತಾರೆ. ಕಾಣಿಕೆ ಕೊಟ್ಟ ಕಲಾವಿದನಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ನಿನ್ನ ಕೋಪವೋ ಎನ್ನ ಮನಗೆ ತಾಪವೋ, ನಿನ್ನ ಕೋಪವೋ ಎನ್ನ ಮನಗೆ ತಾಪವೋ. ನನ್ನ ಕೋಪವನ್ನು ಅವತ್ತು ರೋಗಕ್ಕೆ ಕಾರಣವಾಗುತ್ತದೆ. ಚೆನ್ನಾಗಿ ಹೇಳುವಂತಿದೆ. ಚೆನ್ನಾಗಿ ಹೇಳುವಂತಿದೆ. ಚೆನ್ನಾಗಿ ಹೇಳಮ್ಮ. ಜನಕ ಮಗಳೇ ಹಿಂದಿನ ದಿನ ದ್ರುಪದ ನಂದಿನಿಯಾದ ದ್ರೌಪದಿ ಮನ್ಮಥನಿಗೆ ನನ್ನನ್ನು ಕೇಳಲು ನಿನ್ನಲ್ಲಿ ಬಂದಿದ್ದಾಳಂತೆ. ಬಂದಿದ್ದರೆ ಜನಕ ನಂದಿನಿ ಆಕೆಯನ್ನು ತಲುಪುವಾದರೂ ವಿಚಾರಿಸದೆ ಬಾಯಿಗೆ ಬಂದಂತೆ ಮಾತನಾಡಿ ಜನರಿಂದ ಪುರವನ್ನು ಬಿಟ್ಟು ಗದ್ದಿಸಿದೆಯಂತೆ. ದಾಸವಾದ ಪುರವನ್ನು ಬಿಟ್ಟು ತಪ್ಪಿಸಿದವನ ಮಗಳೇ ಜನಕ ನಂದಿನಿ ಒಮ್ಮಿಂದೊಮ್ಮೆ ಎಂತಹ ಕಾರ್ಯವನ್ನು ಮಾಡಿಬಿಟ್ಟೆ ಜನಕ. ಜಗದ್ವಿಖ್ಯಾತಿ ಕಾಂತಿ ಕನಕ. ಆಹೋ ಎನ್ನ ಚಿನ್ನದ ಬೊಂಬೆಯಾದ ರತಿದೇವಿಯೇ. ಆ ಕಂಡ ದ್ರೌಪದಿಯ ನಿನ್ನನ್ನ ಮನೆಯಿಂದ ಮೂಡಗಲ್ಲವ ಮಗನಿಗೆ ಕಡೆಯಿಂದ ಕೇಳಲ ಮಗನಿಗೆ ತಲೆಬದ ನಿನ್ನನ್ನ ಕಡೆಬದಲ್ಲವೆಂದು ಹೇಳಿದರೆ ಎಲ್ಲ ಸಂಬಂಧ ಇದ್ದವರಿಗೆ ಮಗನನ್ನ ಕಡೆಬದಂತೆ ನಾನು ಮಾತನಾಡಿದರೆ ಆ ಮೂರ್ಖಳ ತುಂಬಿದ ಸಭೆಯಲ್ಲಿ ನಿಂತ ತಲುಪಲಾಗದ ಮರ್ಯಾದ ನೋಡದೆ ತನ್ನ ಬಾಯಿಗೆ ಬಂದಂತೆ ಮಾತನಾಡಿ ನಿಷ್ಠುರದ ಮಾತುಗಳಾಡಿ ಸಭೆಯಲ್ಲಿ ರಂಪಾರೂಢಿ ಮಾಡಿ ಮುಂದೆ ಹೋಗಲು ತಡೆಸಿದರು. ಮಾವಂದಿರೇ, ಪ್ರಾಣದಿಂದ ಪುರವನ್ನು ಬಿಡಿಸಿ ತಪ್ಪಿಸಿದ ಬಂಡಗುಂಡೆಯಾದ ದ್ರೌಪದಿಯ ಮನೆಗಳಿಗೆ ಧನ್ಯವಾದ ಮಗಳೇ. ನಡೆಯಂತ ಪುರಕ್ಕೆ ಈಗಲೇ ಜನಕ ಪುತ್ರಿ ಮನ್ಮಥನೇ ಎನ್ನ ಗಂಡನೆಂದು ಹಣೆ ಬರದಲ್ಲಿ ಬರದ ಮೇಲೆ ದಾರಿಂದಲೂ ತಪ್ಪಿಸಲು ಸಾಧ್ಯವೇ? ಅಮ್ಮ ಮಗಳೇ, ಜನಕ ನಿನ್ನ ಹಣೆಯಲ್ಲಿ ಎಂಥ ಬರಹವನ್ನು ಬರೆದಿರುವನು ಗೊತ್ತೇ? ಎಂಥ ಬರವನ್ನು ಬರೆದಿರುವನು? ಮನ್ಮಥನನ್ನ ಹಳ್ಳದಂತ ಬರೆದಿರುವನು. ನಾನು ಇಷ್ಟಪಟ್ಟ ರಾಜಪುತ್ರ ಮಗನನ್ನು ಕಾಂಡವನ್ನಾಗಿ ಹಳ್ಳದಂತ ಬರಹವನ್ನು ಬರೆದಿರುವನು. ಅಪ್ಪಯ್ಯ, ಅಮ್ಮ ಮಗಳೇ, ಮದುವೆ ಮಾಡಿಕೊಳ್ಳುವ ನಾನು ನನಗೆ ಬೇಕಾಗಿರುವ ಪುರುಷನನ್ನೇ ನಾನು ಕೈ ಹಿಡಿಯುವೆನೆಂದು ನಿಮಗೆ ಮಾತು ಹೇಳಿದೆ. ಅಮ್ಮ ಮಗಳೇ, ತಂದೆ, ನಿನ್ನ ಹುಟ್ಟಿಸಿದ ತಂದೆಯಾದ ಕಮಲ ಚಕ್ರವರ್ತಿಯು ನಾನು. ನಾನು ಅದಕ್ಕಾಗಿ ಕೇಳಲಿಕ್ಕೆ ಇಲ್ಲಿಗೆ
ಜನಕ ನಿನ್ನಗೆ ಸರಿಯಾಗಿ ರಕ್ಷೆಯ ಮೇಲೆ ಮಾತಾಡಿಲ್ಲ ನಿನಗಿಷ್ಟು ಛಲಕ್ಕೆ ನಿನ್ನ ಮಗಳಾಗಿರೋದಕ್ಕಾಗಿ ನನಗೆ ಅಂತ ಛಲ ಬಂದಿರೋದು. ಅಮ್ಮ ಮಗಳೇ, ಅಪ್ಪಯ್ಯ ಚೆನ್ನಾಗಿಯಾಗಿ ತಂದೆ ತಾಯಿಗಳ ಮಾತು ಮುಂದೆ ಇರುವುದ ಬಿಟ್ಟು ನಿನಗೆ ದಕ್ಷ ಬದುಕಿದೆ. ಜನಕ ಈ ಬೋಧನೆಯನ್ನು ನಿನಗೆ ನಾನು ಬೆಳೆದರ ಅಯ್ಯೋ ಎನ್ನ ಮೇಲೆ ಬಂಡ ಕಿರ್ಕನ ಸುದ್ದಿಯನ್ನ ಎನ್ನ ಮುಂದೆ ಪರದಾಯ ಸರಳ ಹೇ ಉತ್ತಮ. ಅಪ್ಪಯ್ಯ ಸಮಯ ವಯಸ್ಕರಾದ ರಾಜಪುತ್ರರ ಪೈಕಿ ನಿನಗೆ ಇಚ್ಛೆ ಇದ್ದವರನ್ನು ಮಾಡಿಕೊ. ಈ ವಾದಿಯಲ್ಲಿ ಸಮ್ಮತವಿದೆ. ಮಗಳ ಜನಕ ತಕ್ಷಣ ನಿನಗೆ ಜನವಲ್ಲವ ರಾಜಪುತ್ರರ ಚಿತ್ರಪಟಗಳನ್ನು ತರಿಸಿಕೊಳ್ಳುವೆ. ನಿನ್ನವಾಗ ಅಮ್ಮಯ್ಯಯನ್ನು ತೊರೆಯುವಾಗ ಕೂಡ ಮಗಳೇ, ತಂದೆ ತಾಯಿಗಳ ಆಜ್ಞೆಯನ್ನು ಮೀರಬಾರದೆ ಉತ್ತಮ. ಮಗಳ ಮಾತನ್ನು ನೆರವೇರಿಸಿಕೊಡುವೆನೆಂದು ಮಾತು ಕೊಡು. ಜಾಗ್ರತೆಯಿಂದ ಚಿತ್ರಪಟಗಳನ್ನು ಧರಿಸಿಕೊಂಡು ಅವುಗಳನ್ನು ನೋಡಿ ರಥದಲ್ಲಿ ಸಂತೋಷ ಪಡೆದ ಮೋದಮತನ ಆಸೆಯನ್ನು ಬಿಡಲೆ ಎಲ್ಲ ಮನಕ್ಕೆ ಆನಂದ ಮಾಡಿದೆ. ಏಕೆ ಧರಿಸುವೆ ಅಪ್ಪಯ್ಯ ಸುಮ್ಮನೆ ದಾವತಿ ಪಟ್ಟು ಏತಕ್ಕಾದ ಚಿತ್ರಪಟವನ್ನು ತರಿಸಿದೆ. ನಿನ್ನ ಲಗ್ನ ಮಾಡಿ ಕೊಡುವುದಕ್ಕೆ ಧರಿಸಿಕೊಳ್ಳುವ ಮಗಳೇ. ಅವುಗಳನ್ನು ನೋಡಲು ನನಗೆ ಇಷ್ಟವೇ ಇಲ್ಲ. ಯಾತಕ್ಕೆ ಇಷ್ಟವಿಲ್ಲ ಮಗಳೇ? ಸಿಂಹವನ್ನು ಬಿಟ್ಟು ಜೀವಕ್ಕೆ ಲಗ್ನ ಮಾಡಿದರೆ ಬಂದ ಫಲವೇನು? ಜನಕ ಪುತ್ರ, ಎನ್ನಗೆ ಪ್ರೀತಿಯ ಮನ್ಮಥನೇ ಎಂದು ತಿಳಿದ ಮೇಲೆ ಮನ್ಮಥನಿಗೆ ನನ್ನನ್ನು ಕೊಟ್ಟು ಲಗ್ನ ಮಾಡಿದರೆ ಶ್ರೀಹೊರ ಭೀಮೇಶ್ವರಿ ನಿನ್ನನ್ನು ಕಾಯುವ ಪಿತನೇ, ಇದೇನು ಅದ್ಭುತನೇ. ಅಮ್ಮ ರಥದೇವೆ, ನಿನ್ನಗೆ ಸರಿಯಾಗಿ ಮಾತನಾಡಲಿಕ್ಕೆ ಬಾರದು. ನಿನಗಿಷ್ಟು ಛಲವೇದಕ್ಕೆ ಏನಂದ ಮಗ? ಅಪ್ಪಯ್ಯ ತಂದೆ ತಾಯಿಗಳ ದೋಷವೆಂದು ಹೇಳಿದರೆ ಒಂದು ಹಠವನ್ನು ಸಾಧಿಸಿದೆಯಾ? ಶ್ರೀಮುಖ ತಿಳಿದರೆ ನಿನಗೆಷ್ಟು ತಿಳಿದುತ್ತ? ಆ ಕುಲಗೆಯಲ್ಲಿ ಕೊಲ್ಲನ ಮಗನಿಗೆ ನಿನ್ನಮ್ಮ ಕೊಟ್ಟರೆ ಎಷ್ಟು ಬಾಲಕರ ಮಾದಕರ ಬಡದು ಇನ್ನ ಮೇಲೆ ಕುಲಗೆಯಲ್ಲಿ ಕೃಷ್ಣನ ಸುದ್ದಿಯನ್ನು ಎನ್ನ ಮುಂದೆ ಎತ್ತಿದರೆ ನನ್ನ ಕಾಲ ಬೆಳೆದ ಕರ್ರನೆದರಿಗೆ ಕುರುಟ್ಟು ಭೂಮಿಗೆ ಬೆಳೆದ ಅಪ್ಪಳಿಸುತ್ತಿದೆ. ತಿಳಿಯದೆ ಆಟವನ್ನು ಸಾಧಿಸಬೇಡ. ಬಳಿ
ಕರೆಸಿದ ಕಾರಣವೇನು? ಅಯ್ಯೇ ಕಾಂತೋ, ಈ ನಂದಿನಿಯ ಕುಲಗೇಡಿ ಮಗನಾದ ಮನ್ಮಥನ ವಿನಃ ಅಲ್ಲ ನನ್ನ ಲಗ್ನವಾಗುವುದಿಲ್ಲವೆಂದ ಒಂದೇ ಆಟವನ್ನು ಇಟ್ಟಿರುವನು. ಆದ ಕಾರಣ ಮನ್ಮಥನಿಗೆ ಕೊಡುವುದು ನನಗೆ ಇಷ್ಟವಿಲ್ಲ. ಆದ ಕಾರಣ ಈ ಮಗಳಿಗೆ ಬುದ್ಧಿಯನ್ನು ಹೇಳೋದಿಲ್ಲ. ಮಾತು ಕೇಳಿಯಾದರ ಆ ಮನ್ಮಥನ ಆಸೆಯನ್ನು ಬಿಡಲಿಗಾಂತೆ ಕಾಂತ, ಅಯ್ಯೋ ಕಾಂತ, ನಿನ್ನಿಷ್ಟದಂತೆ ಮಗಳಿಗೆ ಬುದ್ಧಿಯನ್ನು ಹೇಳಿ ನೋಡುವೆನು. ಆಗಲಿ ಕಾಂತ. ಅಮ್ಮ ಮಗಳೇ, ತಂದೆ ತಾಯಿಗಳ ಮಾತನ್ನು ಮೀರಬೇಡ ಮಗಳೇ, ಮಾಡಬೇಡ ನೀನೊರಗಳೇ. ಜನನಿ, ಮಗಳ ಮಾತನ್ನು ಕೇಳು, ಮಗಳ ಆಸೆಯನ್ನು ನೆರವೇರಿಸು ತಾಯಿ. ಪ್ರತಿ ಎತ್ತರವೂ ಈ ನಿನ್ನ ಬಾಯಿ. ಕಾಂತ, ಈ ಪುತ್ರಿಗೆ ಎಷ್ಟು ವಿಧವಾಗಿ ಹೇಳಿದರೆ ಒಂದೇ ಹಠವನ್ನು ಹಿಡಿದರುಗಳು. ಸುಮ್ಮನೆ ಹಠವನ್ನು ಏತಕ್ಕೆ ಮಾಡುವೆ? ಶ್ರೀಕೃಷ್ಣ ಮಗನಾದ ಮನ್ಮಥನಿಗೆ ಕೊಟ್ಟು ಕಣ್ಣು ಪ್ರೀತಿಯನ್ನು ನೋಡಬಾರದೆ? ಹೇಳಿನ ಕೇಳ ಎನ್ನ ಕೈ ಎಷ್ಟು ವಿಧವಾಗಿ ಹೇಳಿದರೆ ಒಂದೇ ಹಠವನ್ನು ಹಿಡಿದರು ಕಾಂತ. ಸುಮ್ಮನೆ ಹಠವನ್ನು ಏತಕ್ಕೆ ಮಾಡುವೆ? ಮನ್ಮಥನಿಗೆ ಕೊಟ್ಟ ಕಣ್ಣು ಪ್ರೀತಿಯನ್ನು ನೋಡೋ ಕಾಂತ ಗುಣವಂತ. ಕಾಟಿಗೆ ಮುಮ್ಮಕ್ಕಳು ಪದ್ಮಗಂಧಿ ಪಾತ್ರ ಮಾಡುವಂತವರಿಗೆ 100 ರೂಪಾಯಿ ಮತ್ತು ರಟ್ಟಿ ಪಾತ್ರ ಮಾಡುವಂತವರಿಗೆ 100 ರೂಪಾಯಿ ಬಹುಮಾನವಾಗಿ ಕೊಟ್ಟಿರ್ತಾರೆ. ಕಲಾಭಿಮಾನಿಗೆ ಪುರಕವಾದ ವಂದನೆಗಳು. ಜನಕ, ಪೂರ್ವ ಜನ್ಮದ ವೃತ್ತಾಂತವು ನಿನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಮಗಳೇ. ಅಪ್ಪಯ್ಯ ನಂದಿನಿ, ಹಾಗಾದ್ರೆ ಹೇಳಿದನು ಕೇಳು. ಜನಕ, ನಂದಿನಿ
ಶಿವನ ಉರಿಗಂಡಿಗೆ ಎನ್ನ ಪತಿಯಾದ ಮನ್ಮಥನು ಸುಟ್ಟು ಭಸ್ಮವಾಗಲು. ಅಪ್ಪಯ್ಯ, ಆಗ ನಾನು ಪತಿಯ ಭಿಕ್ಷೆಯಲ್ಲಿ ಕೇಳಿದನು ಶಿವನಲ್ಲಿ. ಅವನಿಗೆ ಹೇಳಿದ್ದೇನೆಂದ್ರೆ, ಜನಕ, ನೀನು ಕಮಲಾವತಿಯ ಕಮಲ ಗಾಂಧಿಯ ಮಗಳಾಗಿರುತ್ತವೆ. ಅವನು ರುಕ್ಮಿಣಿಯ ಗರ್ಭದಲ್ಲಿ ಮನ್ಮಥನಾಗಿ ಜನಿಸುವನೆಂದು ಹೇಳಿ ಅದೃಶ್ಯವಾದನು. ಅದಕ್ಕಾಗಿ ಪೂರ್ವ ಜನ್ಮದ ಗತೆ ಹೀಗಿತ್ತು ತಂದೆ, ಇದು ಸುಳ್ಳಲ್ಲ ಎಂದೆ. ನಿನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ಕೇಳಿ ಎಲ್ಲರೂ ಮಿತಿಯಿಲ್ಲದ ಸಂತೋಷವಾಯಿತು. ಇನ್ನಾದಕ್ಕೆ ಮಗಳೇ, ಈ ಕ್ಷಣದಿಂದ ಮಮ ಇಷ್ಟದಂತೆ ಮನ್ಮಥ ನನ್ನ ಕಡೆಗೆ ಯಜ್ಞ ಮಾಡಿಕೊಡುತ್ತೇನೆ. ಅಮ್ಮ ದ್ರೌಪದಿ, ನಿನ್ನ ಸಂಗತಿ ತಿಳಿಯದೆ ದ್ರೌಪದಿಯನ್ನು ಬೈದಿದ್ದು ತಪ್ಪಾಯಿತು. ಈಗ ನಾನು ಕಲಿಸಿದರೆ ಆ ತಾಯಿ ಬರುವಳ ಬಾರದಿರುವಳು. ಜಾಗೃತಿಯಿಂದ ನೀನು ಹೋಗಿ ದ್ರೌಪದಿಯ ಚರಣಕ್ಕೆ ಎರಗಿ ಕರುಮರಿಯಿಂದ ಬೇಡಿಕೊಂಡು ಮನಕರಿಗೆ ನಮ್ಮ ಮಂದಿರಕ್ಕೆ ಕರೆದುಕೊಂಡು ಬಾರದೆ ಜನಕ, ಮಂದಿರ ನಿನ್ನ ಇಷ್ಟಕ್ಕೆ ಹೋಗಿ ದ್ರೌಪದಿ ತಾಯಿಯನ್ನು ಕರೆದು ತರಬೇಕು. ಜಗದ್ವಿಖ್ಯಾತಿ ಕಾರ್ತಿಕನಕ ಅಮ್ಮ ಪುತ್ರಿ ಅವರ ಸೇವೆ ತೀವ್ರವಾಗಿ ನೀನು ಹೋಗಿ ಆ ತಾಯಿಯನ್ನು ನಮ್ಮ ಅರಮನೆಗೆ ಕರೆದುಕೊಂಡ ಬಾವುಗಳೇ. ಈ ಕೆಲಸವನ್ನು ನೀನು ಮಾಡಲೇಬೇಕು. ಜಾಗೃತಿಯಿಂದ ದ್ರೌಪದಿಯನ್ನು ಕರೆದುಕೊಂಡ ಬಾರದೆ ಜಾಗ್ರತೆ. ತಾಯಿಯಾದ ದ್ರೌಪದಿ ದೇವಿ ಎಲ್ಲಿರೋಳೇನು? ಹಾ. ಹುಡುಕಿ ಹುಡುಕಿ ಅಂತೂ ಸಾಕಾಯಿ ಹೋಯ್ತು. ಅಮ್ಮ ನಿನ್ನ ಗಂಡ ಭಯ ಮಾತಾಡೋದು ಬೈದು ಹೋಗೋದು ಹೆಂಗ್ ಸಿಗ್ತಾಳ? ಅಮ್ಮ ಜನನಿ, ಅಪ್ಪ ಸಾರಥಿ, ಅಮ್ಮ ಜನನಿ, ನನ್ನ ತಂದೆಯು ವೈದಿದ್ರು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ. ಜನನಿ, ತಾಯಿ ಒಂದು ಮಾತು ಆಡು. ಅಪ್ಪ ಸಾರಥಿ, ಅಮ್ಮ ಜನನಿ, ಇವಳು ದಾರು ಯಾರನ್ನು ನಾವು ಬಗಳಿದ್ದಲ್ಲ. ನಮೋ ನಮೋ ಈ ಜನನಿ ಎಂದು ನನ್ನನ್ನು ಎನ್ನ ಕಾಲಿಡಿದರುವಳು. ಹೌದು ಇವಳು ಮತ್ತೆ. ಯಾರೋ ಏನು ಅತ್ತಿಂದ ಹೋಗಂಡಿ ಅಪ್ಪ ಸಾರಥಿ. ಆಗಲಿ ಮಾತಾಡ. ಜನನಿ, ನಿಲ್ಲು ನಿಲ್ಲು, ಎಲ್ಲಿಗೆ ಹೋಗುವೆ? ನನ್ನ ತಂದೆಯಾದ ಕಮಲರಾಜನು ಮನ್ಮಥನಿಗೆ, ನಿನ್ನ ಅಳಿಯನಾದ ಮನ್ಮಥನಿಗೆ ನನ್ನನ್ನು ಕೊಡುವನಂತೆ. ಅದಕ್ಕಾಗಿ ಅರಮನೆಗೆ ಕರೆದುತ್ತಾ ಎಂದು ನನ್ನ ತಂದೆಯು ಆಜ್ಞೆ ಮಾಡಿರುವನು. ಹೋಗುವ ಜನನೇ ತೋರಿಸದಾಯನಿ. ರತಿ, ಆ ದುರ್ಮಾರ್ಗನ ಮುಖವನ್ನು ನಾನು ನೋಡುವುದಿಲ್ಲ. ನೀನು ಇಲ್ಲಿಂದ ಹೊರಟು ಹೋಗುವ ಕಂಡಿಯ ರತಿದೇವಿ? ಜನನೇ, ನನ್ನ ತಂದೆಯ ಮುಖ ನೋಡದಿದ್ದರೂ ಚಿಂತಿಲ್ಲ, ನನ್ನ ಮುಖ ನೋಡಿ ಬರುವಂತ ಹೋಗೋಣಂತೆ. ಜನಕ, ನೀನು ಹೇಳಿದಂತೆ ದ್ರೌಪದಿ ತಾಯಿಯನ್ನು ಕರೆದು ತಂದಿರುವನು. ಜನಕ, ಜಗದ್ವಿಖ್ಯಾತಿ ಕಾರ್ತಿಕನಕ. ಇಷ್ಟದಂತಾಗಿದೆ ಮಗಳ. ಅಮ್ಮ ಕೃಪದನಂದನೆಯಾದ ಬಾಲ್ಕಾರೆ, ಎಲ್ಲ ತಪ್ಪನ್ನು ಕ್ಷಮಿಸೋ ಸಮಾಧಾನ ವಹಿಸೋ. ಈ ಕಸಗಳನ್ನು ಯಾರು ಸಿಕ್ಕಿಲ್ಲ ಮತ್ತೆ ಅಮ್ಮ ಬಾಲ್ಕಾರೆ, ಎಲ್ಲರಿಂದ ಒಟ್ಟೆಲ್ಲ ಒಟ್ಟಿದವನೊಂದ ಭಾವಿಸೋ. ನಾನು ಮಾಡಿದ ಅಪರಾಧವನ್ನು ಕ್ಷಮಿಸೋ. ಈಗ ನಿನ್ನ ಮನೆಗೆ ಮಾಡಿಯಾದ ರತಿ ದೇವಿಯನ್ನು ನಿನ್ನ ಹರಿಯರಾದ ಮನ್ಮಥನಿಗೆ ಕೊಡುವೆನು. ಜಾಗ್ರತೆಯಿಂದ ನಿನ್ನ ಹೆಂಡತಿ ರಾಜಕೃಷ್ಣ ಬಲರಾಮನ ಕರೆದುಕೊಂಡು ನಾಳಿನ ಉದಯಕ್ಕೆ ಇಲ್ಲಿಗೆ ಬಾರಮ್ಮ ದ್ರೌಪದಿ. ಬಂದ ಬಾಂಧವನ ಸೇವೆ. ಈ ಮಾತು ಹೇಳಿದ್ರು ರಾಮಣ್ಯ ತಂಗಿಯೋ, ನಿನ್ನಿಷ್ಟದಂತೆ ನಾವು ಬಂಧು ಬಾಂಧವರನ್ನು ಕರೆದುಕೊಂಡು ನಾಳಿನ ಉದಯಕ್ಕೆ ನಾನೇ ಸ್ವಂತವಾಗಿ ನಿನ್ನ ಪುರಕ್ಕೆ ಬರುವೆನು ಕಂಡಿಯ ಕಮಲೇಶ್ವರನೇ. ಸಂತೋಷದ